ಯಾವ ಹೂವು ಯಾರ ಮುಡಿಗೋ ಭಾಗ 129. ವಿಕ್ರಮ್ ಮನಸ್ಸಲ್ಲಿ 108 ಯೋಚನೆಗಳು ಹಾದು ಹೋಗುತ್ತಿದ್ದವು. ನಿಶಾ ಜೊತೆ ಅಷ್ಟು ಕ್ಲೋಸ್ ಆಗಿ ಮೂವ್ ಮಾಡಿದವನು ಯಾರು? ಫ್ರೆಂಡ್ ಅಥವಾ ರಿಲೇಟಿವ್? ಯಾರಾದರೂ ಹೀಗೆಲ್ಲ ನಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ರಾತ್ರಿಯಾಗಿದೆ ಸರಿ, ಆದರೂ ಹೀಗೆ ಪಬ್ಲಿಕ್ನಲ್ಲಿ ಸೊಂಟ ಬಳಸೋದು, ಮುತ್ತು ಕೊಡೋದು, ಅವಳನ್ನು ಎತ್ತಿಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸೋದು, ಛೇ, ಅಷ್ಟು ಅಸಭ್ಯ ವರ್ತನೆ. ನಾನು ನಿಶಾನ ಮದುವೆ ಆಗೋನು ಒಂದು ದಿನ ಕೂಡ ಅವಳು ನನಗೆ ಅಂಟಿಕೊಂಡು ನಿಂತಿಲ್ಲ. ನಾನು ಅವಳನ್ನು ಪ್ರೀತಿ ಮಾಡ್ತಿದ್ರು, ಎಂಗೇಜ್ಮೆಂಟ್ ಆಗಿದ್ರು, ಯಾವತ್ತೂ ಅವಳ ಹತ್ರ ಹದ್ದು ಮೀರಿ ನಡ್ಕೊಂಡಿಲ್ಲ. ಆದರೆ ನಿಶಾ ಅವನ ಹತ್ರ ಅಷ್ಟು ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ದ ಅಂದರೆ ಇವನು ಅವಳಿಗೆ ಏನಾಗಬೇಕು? ಅವಳು ನನಗೆ ಮೋಸ ಮಾಡ್ತಿದ್ದಾಳ? ಅದಕ್ಕೆ ಅವಳು ಅವಳ ಮನೆಯವರು ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರ? ನಿಶಾ ನನ್ನನ್ನು ಮರೆತು ಇವನನ್ನು ಪ್ರೀತಿ ಮಾಡ್ತಿದ್ದಾಳ? ಈ ವಿಷಯ ಅವಳ ತಂದೆಗೆ ಗೊತ್ತಾ? ಅದಕ್ಕೆ ಅವರು ನನ್ನ ಹತ್ರ ತುಂಬ ಕೇವಲವಾಗಿ ಮಾತಾಡಿದ್ರ? ಅಂದರೆ ನಿಶಾ ನನಗೆ ಮೋಸ ಮಾಡಿದ್ಲ? ನನ್ನ ಪ್ರಾಮಾಣಿಕ ನಿಷ್ಕಲ್ಮಶ ಪ್ರೀತಿಗೆ ದ್ರೋಹ ಮಾಡಿದ್ಲ? ಹೀಗೆ ಹಲವಾರು ಪ್ರಶ್ನೆಗಳು ಮನಸ್ಸನ್ನು ಕೊಲ್ಲುತ್ತಿದ್ದವು. ದುಃಖ, ಅಸಹನೆ, ಕೋಪ ಎಲ್ಲವೂ ಒಟ್ಟಿಗೆ ಅವನನ್ನು ಅಸಹಾಯಕನಂತೆ ಮಾಡಿತ್ತು. ನಿಶಾಳನ್ನು ಈ ರೀತಿ ನೋಡಿ ವಿಕ್ರಮ್ ನೀರಿನಿಂದ ಹೊರತೆಗೆದ ಮೀನಿನಂತೆ ಒದ್ದಾಡುತ್ತಿದ್ದ. ಅವನಿಗೆ ಜೀವ ಹೋದ ಅನುಭವವಾಗುತ್ತಿತ್ತು. ಸಾವರಿಸಿಕೊಂಡು ಡ್ರೈವ್ ಮಾಡುತ್ತಿದ್ದ. ವಿಕ್ರಮ್, ಅವತ್ತು ನೀನು ಊರಲ್ಲಿದ್ದರೂ ಇಲ್ಲ ಅಂತ ಹೇಳಿದ್ದೆ. ಯಾರೋ ಹುಡುಗನಿಗೆ ಐಸ್ ಕ್ರೀಮ್ ತಿನ್ನಿಸೋದನ್ನು ಕಣ್ಣಾರೆ ಕಂಡ್ರು. ಎಲ್ಲೋ ಒಂದು ಮೂಲೆಯಲ್ಲಿ ನೀನು ನನಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ನಂಬಿಕೆಯಿಂದ ಆ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ನೋಡು ಅನ್ನೋ ಗಾದೆ ಇದೆ. ಅದಕ್ಕೆ ಆ ವಿಷಯನ ಅಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ. ಆದರೆ ಇವತ್ತು ಇಷ್ಟೆಲ್ಲ ಕಣ್ಣಾರೆ ನೋಡಿದ ಮೇಲೆ ನಿನ್ನ ಮೇಲಿರೋ ನಂಬಿಕೆ ಸತ್ತು ಹೋಯಿತು. ಈಗ ನಿನ್ನ ಎದುರಿಗೆ ಬಂದು ನನಗೆ ಯಾಕೆ ಮೋಸ ಮಾಡಿದೆ ಅಂತ ಕೇಳಬೇಕು. ಅದಕ್ಕೆ ನಿನ್ನನ್ನು ಹಿಂಬಾಲಿಸಿ ಬರ್ತಿದ್ದೀನಿ ಎಂದುಕೊಂಡು ಕಾರಿನ ವೇಗ ಹೆಚ್ಚಿಸಿದ. ಅಕ್ಷಯ್ನ ಕಾರ್ ವೇಗವಾಗಿ ಹೋಟೆಲ್ನ ಗೇಟ್ ಒಳಗೆ ಬರುತ್ತಿದ್ದಂತೆ ಜಗನ್ನ ಆದೇಶದ ಮೇರೆಗೆ ಸೆಕ್ಯೂರಿಟಿ ವೇಷದಲ್ಲಿದ್ದ ಜಗನ್ನ ಬಾಡಿಗಾರ್ಡ್ ಗೇಟ್ ಕ್ಲೋಸ್ ಮಾಡಿದ. ನಂತರ ಅವನು ಸ್ವಲ್ಪ ದೂರ ಹೋಗಿ ಮರೆಯಾಗಿ ನಿಂತ. ಇದರ ಉದ್ದೇಶ ವಿಕ್ರಮ್ ನಿಶಾ ಬಳಿ ಹೋಗದಂತೆ ತಡೆಯುವುದಾಗಿತ್ತು. ಹೋಟೆಲ್ ಗೇಟ್ ಒಳಗೆ ಪ್ರವೇಶ ಮಾಡಿದ ಅಕ್ಷಯ್ ಕಾರನ್ನು ಅಲ್ಲಿಯೇ ನಿಲ್ಲಿಸಿ ಕಾರ್ ಡೋರ್ ತೆಗೆದು ನಿಶಾಳ ಕೈ ಹಿಡಿದು ಅವಸರದಲ್ಲಿ ಎಳೆದುಕೊಂಡು ಹೊರಟವನನ್ನು ನಿಶಾ, ಯಾಕೆ ಅಕ್ಷಯ್ ಹೀಗೆ ಎಳೆದುಕೊಂಡು ಹೋಗ್ತಿದ್ದೀಯಾ ಎನ್ನುತ್ತಾ ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಿದಳು. ಅಕ್ಷಯ್ ಅವಳ ಕೈಯನ್ನು ಇನ್ನೂ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾ, ಬೇಗ ಬಾ ಡಾರ್ಲಿಂಗ್, 12 ಗಂಟೆ ಆಗುವುದರೊಳಗೆ ನಾನು ನಿನ್ನ ಹತ್ರ ಕೆಲವು ಮಾತುಗಳನ್ನಾಡಿದ ನಂತರ ನಿನಗೆ ಕರೆಕ್ಟಾಗಿ 12 ಗಂಟೆಗೆ ನಾನೇ ಫಸ್ಟ್ ವಿಶ್ ಮಾಡಬೇಕು ಎಂದಾಗ ನಿಶಾ, ಓ ಅದಕ್ಕ ಬೇಬಿ ಇಷ್ಟು ಅರ್ಜೆಂಟ್ ಮಾಡ್ತಿರೋದು? ಸರಿ ಬಾ ಬೇಗ ಹೋಗೋಣ ಎಂದು ಅವಳು ಬೇಗ ಹೆಜ್ಜೆ ಹಾಕಿದಳು. ಇಬ್ಬರು ರಿಸೆಪ್ಷನ್ ಒಳಗೆ ಬರುತ್ತಿದ್ದಂತೆ ಹಾಗೆ ಮೊದಲೇ ಮಾಡಿದ ಪ್ಲಾನ್ ಪ್ರಕಾರ ಜಗನ್ ಕಡೆ ಹುಡುಗಿ ಅವರಿಬ್ಬರನ್ನು ಪಾರ್ಟಿ ಅರೇಂಜ್ ಆಗಿದ್ದ ಜಾಗಕ್ಕೆ ಕರೆದುಕೊಂಡು ಹೋದಳು. ವಿಕ್ರಮ್ ಹೋಟೆಲ್ನ ಗೇಟ್ ಬಳಿ ಬಂದಾಗ ಗೇಟ್ ಮುಚ್ಚಿದ್ದನ್ನು ನೋಡಿ ಮೊದಲೇ ಅಸಹನೆಯಿಂದಿದ್ದ ಅವನು ತಾಳ್ಮೆ ಕಳೆದುಕೊಂಡು ಜೋರಾಗಿ ಹಾರ್ನ್ ಮಾಡಲು ಶುರು ಮಾಡಿದ. ಜಗನ್ ಕಡೆ ಬಾಡಿಗಾರ್ಡ್ 1-2 ನಿಮಿಷ ಸುಮ್ಮನಿದ್ದು ನಂತರ ಗೇಟ್ ತೆಗೆದ. ಒಳಗೆ ಬಂದ ವಿಕ್ರಮ್ ಅವನನ್ನು ತುರುಗುಟ್ಟಿ ನೋಡಿ, ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ನನ್ನ ಕಾರ್ ಬರೋಕ್ಕೆ ಮುಂಚೆ ಸ್ವಲ್ಪ ಸೆಕೆಂಡ್ಸ್ ಅಂತರದಲ್ಲಿ ಒಂದು ಕಾರ್ ಬಂತು. ಅದನ್ನು ಒಳಗೆ ಬಿಟ್ಟವರಿಗೆ ಸ್ವಲ್ಪ ದೂರದಲ್ಲಿದ್ದ ನನ್ನ ಕಾರ್ ಕಾಣಿಸಿಲ್ವಾ ಇಡಿಯೇಟ್ ಎಂದಾಗ ಬಾಡಿಗಾರ್ಡ್, ಸಾರಿ ಸರ್, ಅರ್ಜೆಂಟ್ ಅಂತ ವಾಶ್ರೂಮ್ಗೆ ಹೋಗಿದ್ದೆ ಅಂತ ತನ್ನ ಕಿರುಬೆರಳನ್ನು ತೋರಿಸಿದ. ವಿಕ್ರಮ್ ಮತ್ತೇನು ಮಾತನಾಡದೆ ಸೀದಾ ತನ್ನ ಕಾರನ್ನು ಹೋಟೆಲ್ ಮುಂದಕ್ಕೆ ತಂದು ನಿಲ್ಲಿಸಿ ಅವಸರದಲ್ಲಿ ಒಳಗೆ ಓಡಿದ. ಆದರೆ ಹೋಟೆಲ್ ರಿಸೆಪ್ಷನ್ ಒಳಗೆ ಬರುತ್ತಿದ್ದಂತೆ ಎಲ್ಲ ಲೈಟ್ಗಳು ಆಫ್ ಆದವು. ಕತ್ತಲೆ. ವಿಕ್ರಮ್ ಮುಂದೆ ಹೆಜ್ಜೆ ಇಡಲಾಗದೆ ಅಲ್ಲೇ ನಿಂತ. ತಕ್ಷಣ ಹೋಟೆಲ್ನ ದೊಡ್ಡ ಬಿಳಿ ಗೋಡೆಯ ಮೇಲೆ ಪ್ರೊಜೆಕ್ಟರ್ ಮೂಲಕ ಫೋಟೋಗಳು ಬರಲಾರಂಭಿಸಿದವು. ಆ ಫೋಟೋಗಳನ್ನು ನೋಡುತ್ತಿದ್ದ ವಿಕ್ರಮ್ನ ಮನಸ್ಸು ನೋವಿನಿಂದ ಚೀರುತ್ತಿತ್ತು. ನಿಶಾ ಬೇರೆ ಬೇರೆ ಹುಡುಗರ ಜೊತೆ ಅಸಭ್ಯವಾಗಿ ತೆಗೆಸಿಕೊಂಡಿದ್ದ ಫೋಟೋಗಳು, ಹುಡುಗರ ತೊಡೆಯ ಮೇಲೆ ಕೂತು ಅವರ ಕೆನ್ನೆಗೆ ಮುತ್ತು ಕೊಡುತ್ತಾ ತೆಗೆದುಕೊಂಡ ಸೆಲ್ಫಿಗಳು, ಪಬ್ಗಳು, ಹೋಟೆಲ್ಗಳು, ಪಾರ್ಕ್, ಅಲ್ಲಿ ಇಲ್ಲಿ ಹಲವಾರು ಭಂಗಿಗಳಲ್ಲಿ ಫೋಟೋ ತೆಗೆಸಿಕೊಂಡಿದ್ದಳು. ಅವೆಲ್ಲವೂ ಗೋಡೆಯ ಮೇಲೆ ಅನಾವರಣಗೊಳ್ಳುತ್ತಿದ್ದವು. ಇವೆಲ್ಲವನ್ನು ನೋಡಿ ವಿಕ್ರಮ್ ಹಾಗೆ ನೆಲದ ಮೇಲೆ ಕುಸಿದು ಕುಳಿತ.
ಇಲ್ಲಿ ನಡೆಯುತ್ತಿದ್ದ ಎಲ್ಲವನ್ನೂ ಜಗನ್ ಪ್ರೀತಮ್ ಫೋನ್ಗೆ ವಿಡಿಯೋ ಕಾಲ್ ಮಾಡಿ ಸಂಜಯ್ ಪಂಕಜ್ ಎಲ್ಲರಿಗೂ ತೋರಿಸುತ್ತಿದ್ದ. ಅವರೆಲ್ಲ ವಿಕ್ರಮ್ ಪರಿಸ್ಥಿತಿ ನೋಡಿ ಅಸಹಾಯಕರಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದರು. ಫೋಟೋಗಳು ಬರುವುದು ನಿಂತ ಮೇಲೆ ಎಲ್ಲ ಲೈಟ್ಸ್ ಆನ್ ಆದವು. ನಂತರ ಅಲ್ಲೇ ಇದ್ದ ದೊಡ್ಡ ಟಿವಿಯಲ್ಲಿ ನಿಶಾ ಮತ್ತು ಅಕ್ಷಯ್ ಇದ್ದ ಪಾರ್ಟಿ ಪ್ಲೇಸ್ ಕಾಣಿಸಿತು. ನಿಶಾ ಮುಂದೆ ಒಬ್ಬ ಹುಡುಗ ಮಂಡಿಯೂರಿ ಕುಳಿತಿದ್ದ. ಅವನ ಕೈಯಲ್ಲಿ ಒಂದು ಡೈಮಂಡ್ ರಿಂಗ್ ಇತ್ತು. ನಿಶಾ, ಮೈ ಡಾರ್ಲಿಂಗ್, ಇವತ್ತು ನೀನು ಹುಟ್ಟಿದ ದಿನ. ಇವತ್ತು ನನಗೆ ನಿನ್ನ ಪ್ರೀತಿ ಸಿಕ್ಕಿದೆ. ಈ ನನ್ನ ಪುನರ್ಜನ್ಮ. ನನ್ನ ಕತ್ತಲೆ ತುಂಬಿರೋ ಜೀವನಕ್ಕೆ ಬೆಳಕಾಗಿ ಬರ್ತೀಯಾ? ಐ ಲವ್ ಯು, ಡು ಯು ಲವ್ ಮೀ ಅಂತ ನಾಟಕೀಯವಾಗಿ ಕೇಳಿದ. ಆಗ ನಿಶಾ, ಅಕ್ಷಯ್, ನಿಜವಾಗ್ಲೂ ನನ್ನ ಲೈಫ್ನಲ್ಲಿ ನಿನ್ನಷ್ಟು ಪ್ರೀತಿ ತೋರಿಸೋರು ಯಾರೂ ಇರಲಿಲ್ಲ. ನನ್ನ ಅಪ್ಪ ಅಮ್ಮ ಕೂಡ ನಿನ್ನಷ್ಟು ನನ್ನನ್ನು ಪ್ರೀತಿ ಮಾಡಲ್ಲ ಅನಿಸುತ್ತೆ. ನನಗೆ ಗೊತ್ತಿಲ್ಲದೆ ನೀನು ನನ್ನನ್ನು ಫಾಲೋ ಮಾಡಿ ಪರಿಚಯ ಮಾಡಿಕೊಂಡು 2 ದಿನ ಆಯಿತು ಅಷ್ಟೇ. ಈ 2 ದಿನದಲ್ಲಿ 2 ಜನ್ಮಕ್ಕೆ ಆಗುವಷ್ಟು ಪ್ರೀತಿ ತೋರಿಸಿದ್ಯಾ. ಎಲ್ಲಿ ನಾನು ನಡೆದ್ರೆ ನನ್ನ ಕಾಲು ಸವಿಯುತ್ತೆ ಅಂತ ಎತ್ತಿಕೊಂಡೇ ಓಡಾಡ್ತೀಯ. ಇಷ್ಟು ಪ್ರೀತಿ ತೋರಿಸೋ ನಿನ್ನನ್ನು ನಾನು ಬೇಡ ಅಂದರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲ್ಲ. ಐ ಲವ್ ಯು ಟು. ಇದು ನನ್ನ ಲೈಫ್ನ ಫಸ್ಟ್ ಲವ್. ಇದನ್ನು ನಾನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಒನ್ಸ್ ಅಗೇನ್ ಐ ಲವ್ ಯು ಎಂದು ಹೇಳುತ್ತಾ ತನ್ನ ಎಡಗೈಯನ್ನು ಅವನ ಮುಂದೆ ಚಾಚಿದಳು. ಅಕ್ಷಯ್ ರಿಂಗ್ ಅವಳ ಕೈಗೆ ಹಾಕಿದ. ಅವಳು ಜೋರಾಗಿ ವಿ ಆರ್ ಎಂಗೇಜ್ಡ್ ಅಂತ ಕೂಗಿದ್ಲು. ಇದನ್ನೆಲ್ಲ ವಿಕ್ರಮ್ ದಂಗಾಗಿ ನೋಡುತ್ತಿದ್ದ. ಅವನು ಕೋಪದಲ್ಲಿ, ನಿಶಾ, ನೀನು ಇಷ್ಟು ನೀಚ ಹೆಣ್ಣು ಅಂತ ನನಗೆ ಗೊತ್ತಿರಲಿಲ್ಲ. ನೀನು ತುಂಬ ಒಳ್ಳೆಯವಳು. ನನ್ನನ್ನು ತುಂಬ ಪ್ರೀತಿ ಮಾಡ್ತೀಯ. ಅದಕ್ಕೆ ನನ್ನ ಓದಿಗೆ ಕೆಲಸಕ್ಕೆ ತೊಂದರೆ ಕೊಡಲ್ಲ. ಬೇರೆ ಹುಡುಗಿಯರು ತಮ್ಮ ಲವ್ವರ್ಗೆ ಕಾಟ ಕೊಡೋ ಥರ ನೀನು ನನಗೆ ಕಾಟ ಕೊಡಲ್ಲ. ಬರೀ ನನ್ನ ಫೋನ್ ಕಾಲ್ಗೆ ಕಾಯ್ತಾ ಇರ್ತೀಯ. ಅಷ್ಟರಲ್ಲೇ ತೃಪ್ತಿ ಪಡೋ ತ್ಯಾಗಮಯಿ. ನಾನೇ ನಿನ್ನನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ನನ್ನನ್ನು ನಾನೇ ಬ್ಲೇಮ್ ಮಾಡಿಕೊಂಡೆ. ಇನ್ಮೇಲೆ ನಿನ್ನನ್ನು ನೋಯಿಸಬಾರ್ದು. ನೀನು ಇಷ್ಟಪಡೋ ಹಾಗೆ ಇರಬೇಕು. ನಿನ್ನನ್ನು ಖುಷಿಯಾಗಿ ನೋಡ್ಕೋಬೇಕು. ನಿನ್ನ ಜೊತೆ ಟೂರ್ ಟ್ರಿಪ್ ಅಂತ ಸುತ್ತಾಡಬೇಕು. ನಿನಗೆ ಖುಷಿಯಾಗೋ ಥರ ನಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ನನ್ನನ್ನು ಪ್ರೀತಿಸೋ ನಾಟಕ ಮಾಡಿ ನನ್ನ ಬೆನ್ನ ಹಿಂದೆ ಇಷ್ಟೆಲ್ಲ ಆಟ ಆಡ್ತಿದ್ಯಾ. ನಿನಗೆ ಇಷ್ಟೆಲ್ಲ ಬಾಯ್ ಫ್ರೆಂಡ್ಸ್ ಇದ್ದಾರಾ? ಅವರ ಜೊತೆ ಕೂಡ ಹೀಗೆ ನಾಟಕ ಮಾಡ್ತಾ ಎಲ್ಲರ ಜೀವನದಲ್ಲೂ ಆಟ ಆಡೋ ಕೀಳು ಮಟ್ಟದ ಹೆಣ್ಣು ನೀನು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಪ್ರೀತಿಸಿರೋ ಹುಡುಗಿ ಇಂಥ ಮೋಸಗಾತಿನ. ನನಗೆ ಈ ಬದುಕು ಬೇಡ ಅನ್ನಿಸ್ತಿದೆ ನಿಶಾ. ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ. ನಿನಗೋಸ್ಕರ ನನ್ನ ತಂದೆ ತಾಯಿ ಆಸೆಗೆ ಕೂಡ ಬೆಲೆ ಕೊಡಲಿಲ್ಲ. ಅವರು ತಮ್ಮ ತಂಗಿಗೆ ಕೊಟ್ಟ ಮಾತನ್ನು ಕೂಡ ಉಳಿಸಿಕೊಳ್ಳೋ ಅವಕಾಶ ಕೂಡ ಅವರಿಗೆ ಇಲ್ಲದ ಹಾಗೆ ಮಾಡಿದೆ. ಅದು ನಿನಗೋಸ್ಕರ, ನಿನ್ನೊಬ್ಬಳಿಗೋಸ್ಕರ ನನ್ನ ಮನೆಯವರ ಮನಸ್ಸನ್ನು ನೋಯಿಸಿದೆ. ಕೊನೆಗೆ ನನ್ನ ಸ್ವಾರ್ಥಕ್ಕೋಸ್ಕರ ಸಾನ್ವಿನ ಮದುವೆಗೆ ಬಲವಂತ ಮಾಡಿದೆ. ಇವತ್ತು ಅಮ್ಮನ ಹತ್ರ ಸಾನ್ವಿ ಮದುವೆ ವಿಚಾರವಾಗಿ ನಿಷ್ಠೂರವಾಗಿ ಮಾತಾಡಿದೆ. ಅದು ನಿನಗೋಸ್ಕರ. ಸಾನ್ವಿಗೆ ನಿತಿನ್ನ ಮದುವೆ ಆಗೋಕ್ಕೆ ಇಷ್ಟ ಇದೆಯೋ ಇಲ್ವೋ ಅಂತಾನು ಕೇಳಿದೆ. ನನ್ನ ನಿಶಾ, ಮದುವೆಗೆ ಮುಂಚೆ ನೀನು ಮದುವೆ ಆಗಲೇಬೇಕು. ಇಲ್ಲ ಅಂದರೆ ನಾನು ಮದುವೆ ಆಗಲ್ಲ. ಆಗ ರಾಮು ಸ್ವರ್ಣ ನೊಂದ್ಕೋತಾರೆ ಅಂತ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಇನ್ನು 2 ತಿಂಗಳಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಹಿಂಸೆ ಕೊಟ್ಟು ಮದುವೆಗೆ ಒಪ್ಪಿಸೋ ಪ್ರಯತ್ನ ಈಗಲೂ ಮಾಡ್ತಾನೇ ಇದ್ದೀನಿ. ಕಾರಣ, ನಾನು ಪ್ರೀತಿಸಿರೋ ನೀನು ನಾನು ಆದಷ್ಟು ಬೇಗ ಒಂದಾಗಬೇಕು. ನನ್ನ ಪ್ರೀತಿ ನನಗೆ ಸಿಗಬೇಕು. ಸಾನ್ವಿ ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ಪ್ರೀತಿ ಮಾಡಿರೋ ನೀನು ಆದಷ್ಟು ಬೇಗ ನನ್ನ ಹೆಂಡತಿಯಾಗಿ ಮನೆಗೆ ಬರಬೇಕು. ನನ್ನ ಜೊತೆ ನನ್ನ ಕಣ್ಣ ಮುಂದೆ ಇರಬೇಕು ಅನ್ನೋ ಸ್ವಾರ್ಥ. ನನ್ನ ಸ್ವಾರ್ಥದಿಂದ ನೋವಾಗಿದ್ದು ಸಾನ್ವಿಗೆ. ಅವಳು ನೊಂದುಕೊಂಡು ಹಾಕಿರೋ ಕಣ್ಣೀರಿನ ಶಾಪನೇ ಈಗ ನನಗೆ ತಟ್ತಿದೆ ಅನಿಸುತ್ತೆ. ಅದಕ್ಕೆ ನಾನು ಪ್ರೀತಿ ಮಾಡಿದ ನಿನ್ನಿಂದ ನನಗೆ ಇಷ್ಟು ದೊಡ್ಡ ಮೋಸ ಆಗಿತ್ತು. ಅಪ್ಪ ಅಮ್ಮ ಎಷ್ಟು ನೊಂದುಕೊಂಡಿದ್ದಾರೋ. ಅವರ ನೋವು ಮತ್ತು ನನ್ನ ಅತ್ತೆ ಮಾವನ ಆತ್ಮ ಎಷ್ಟು ನೊಂದ್ಕೊಂಡಿತ್ತೋ ಏನೋ. ಅವರ ಸಂಕಟ ಎಲ್ಲ ನನಗೆ ತಟ್ಟಿದೆ ಎಂದುಕೊಂಡವನು ಸುತ್ತಮುತ್ತ ನೋಡಿ ಜೋರಾಗಿ, ಇಲ್ಲಿ ಯಾರಾದರೂ ಇದ್ದೀರಾ? ನನ್ನ ಬರ್ತ್ಡೇ ನಡೀತಿರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಎಂದು ಕೂಗಿದ. ಇದನ್ನು ಕೇಳಿ ವಿಕ್ರಮ್ ಬಳಿ ಬಂದ ಜಗನ್ ವಿಕ್ರಮ್ನ ಭುಜ ಹಿಡಿದು ಮೇಲೆ ಎತ್ತಿದ. ವಿಕ್ರಮ್ ಇವನನ್ನು ಆಶ್ಚರ್ಯದಿಂದ ನೋಡುತ್ತಾ, ನೀವು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ಆದರೆ ನೆನಪಾಗ್ತಿಲ್ಲ ಎಂದ. ಆಗ ಜಗನ್, ಸರ್, ನಾನು ಡಾನ್ ಭೈರವ ಅವರ ಮಗ. ನನ್ನ ಅಕ್ಕ ಮತ್ತು ಅವಳ ಮಗು ಪ್ರಾಣ ಉಳಿಸಿದ ದೇವರು ನೀವು.
ನಿಮಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಶಾಳ ವಿಷಯ ನಿಮಗೆ ಗೊತ್ತಾಗಬೇಕು, ಅವಳ ಬಣ್ಣ ಬಯಲು ಮಾಡಬೇಕು ಅಂತ ಈ ಅರೇಂಜ್ಮೆಂಟ್ಸ್ ನಾನೇ ಮಾಡಿದ್ದು. ನಾನು ಮಾತ್ರ ಅಲ್ಲ, ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸೋ ಇನ್ನೂ ಕೆಲವರು ಇದ್ದಾರೆ. ಅವರು ಯಾರು ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸಿ ಸರ್. ನಿಶಾ ನಿಮಗೆ ಮಾತ್ರ ಅಲ್ಲ, ನನಗೂ ಮೋಸ ಮಾಡಿದ್ದಾಳೆ. ನನ್ನೊಬ್ಬನಿಗೆ ಅಂದರೆ ತಪ್ಪಾಗುತ್ತೆ, ಇಲ್ಲಿ ಇರೋರಿಗೆಲ್ಲ ಅಂತ ಹೇಳಿದ್ದನ್ನು ಕೇಳಿ ಎಲ್ಲಿ ನಿಂತಿದ್ದ 5 ಜನ ಹುಡುಗರು ವಿಕ್ರಮ್ ಮುಂದೆ ಬಂದು ನಿಂತರು. ಅವರಲ್ಲಿ ವಿಕ್ರಮ್ ಐಸ್ ಕ್ರೀಮ್ ಪಾರ್ಲರ್ನಲ್ಲಿ ನಿಶಾ ಜೊತೆ ನೋಡಿದ್ದ ಹುಡುಗ ಕೂಡ ಇದ್ದ. ವಿಕ್ರಮ್ ಅವರನ್ನೆಲ್ಲ ಒಮ್ಮೆ ನೋಡಿ, ಇವರೆಲ್ಲ ಇನ್ನೂ ಚಿಕ್ಕವರು, ಇವರಿಗೆ ಇನ್ನೂ ಯಾವ ತಿಳುವಳಿಕೆ ಇಲ್ಲ. ಆದರೆ ನಾನು ಲೈಫ್ನಲ್ಲಿ ತುಂಬ ಏರಿಳಿತಗಳನ್ನು ನೋಡಿದ್ದೀನಿ, ಎಷ್ಟೋ ಜನರನ್ನು ಮೀಟ್ ಮಾಡಿದ್ದೀನಿ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋದ್ರಲ್ಲಿ ಈ ಹುಡುಗರಿಗಿಂತ ಎಷ್ಟೋ ಪಟ್ಟು ಉತ್ತಮವಾಗಿದ್ದೀನಿ. ಆದರೆ 6 ವರ್ಷದಿಂದ ಪರಿಚಯ ಇರೋ ನಿಶಾ ವಿಷಯದಲ್ಲಿ ದಡ್ಡ ಆಗಿಬಿಟ್ಟೆ. ಈ ಹುಡುಗ ಜಗನ್ಗೆ ಇರೋ ಒಂದು ಸಣ್ಣ ತಿಳುವಳಿಕೆ ಕೂಡ ನನಗೆ ಇರದೇ ಹೋಯ್ತಲ್ಲ ಎಂದು ಮನಸ್ಸಲ್ಲಿ ಅಂದುಕೊಂಡವನು ತನ್ನ ಮೂರ್ಖತನಕ್ಕೆ ನಾಚಿ ತಲೆ ತಗ್ಗಿಸಿದ. ಮುಂದೇನು ವಿಕ್ರಮ್ ಮುಂದೆ ಏನು ಮಾಡ್ತಾನೆ? ಎಲ್ಲ ವಿಷಯ ಗೊತ್ತಾದ ಮೇಲೆ ನಿಶಾ ವಿಕ್ರಮ್ಗೆ ಏನು ಉತ್ತರ ಕೊಡ್ತಾಳೆ ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ, ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.